ಹಲೋ ಬಾಯ್ಸ್, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಗೈಸ್, ನಿಮಗೇನಾದರೂ ಹುಡುಗಿ ಬೇಕಾ ಮದುವೆ ಆಗೋದಕ್ಕೆ, ಅಥವಾ ಆಂಟಿಗಳ ಜೊತೆ ಏನಾದರೂ ಸಂಬಂಧನ ಬೆಳೆಸಬೇಕಾ? ಬನ್ನಿ ನಮ್ಮ ಚಾನಲ್ಗೆ. ಪ್ರಸ್ತುತ ಇವರ ಹೆಸರು ಬಂದುಬಿಟ್ಟು ಕಾವ್ಯ ದೇಶಪಾಂಡೆ ಅಂತ. ರಾಮನಹಳ್ಳಿ ಒಂದು ತಾಲೂಕಿನಲ್ಲಿ ವಾಸವಾಗಿದ್ದಾರೆ. ಬೆಳಗಾವಿ ಹತ್ತಿರ ಬರುತ್ತೆ ಇದು. ಸೊ ಅಲ್ಲಿ ನೀವು ಯಾರಿಗೆ ಬೇಕಾದರೂ ಕೇಳಿದ್ರೆ ಈ ಒಂದು ರಾಮನಹಳ್ಳಿ ಹೇಳ್ತಾರೆ. ಹತ್ತಿರ ಇರೋರು ಯಾರತ್ರ ಇದ್ದರೆ ಇವರ ಪರ್ಸ್ನಲ್ ಆಗಿರ್ತಕ್ಕಂತಹ ಡೀಟೇಲ್ಸ್ ನಾನು ಆಮೇಲೆ ಕೊಡ್ತೀನಿ. ಸೊ ದೂರದರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವರ ಒಂದು ಶರೀರ ತೂಕ ಬಂದ್ಬಿಟ್ಟು 73 kg, ವಯಸ್ಸು ಬಂದು 28 ವರ್ಷ, ರನ್ನಿಂಗ್ ನಡೀತಿದೆ. 5 ಲಕ್ಷ ರೂಪಾಯಿ ನನ್ನ ಒಂದು ಬ್ಯಾಂಕ್ನಲ್ಲಿ ಇಟ್ಟಿದ್ದೇನೆ. ನನ್ನ ರಾಶಿ ತುಲಾ ರಾಶಿ, ಎತ್ತರ ಬಂದ್ಬಿಟ್ಟು 4.1 ಸೆಂಟಿಮೀಟರ್, ಹಸ್ತರೇಖೆ ಉತ್ತಮವಾಗಿದೆ, ಚಂದವಾಗಿರ್ತಕ್ಕಂಥ ಕುಟುಂಬ ಕೂಡ ಹೊಂದಿದ್ದೇನೆ ಅಂತ ಹೇಳಿದ್ದಾರೆ. ಬೇಸಿಕಲಿ ಹೇಳಬೇಕು ಅಂದರೆ ಇವರ ಒಂದು ಹತ್ತಿರ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ, ಎಲ್ಲನೂ ಕೂಡ ಸಾಲ್ವ್ ಆಗಿ ಮಾಡ್ಕೊಂಡಿರ್ತಕ್ಕಂಥ ಕಾವ್ಯ ಅವರಿಗೆ ಒಬ್ಬ ಹುಡುಗ ಬೇಕಾಗಿರ್ತಕ್ಕಂಥದ್ದು. ಯಾವ ರೀತಿಯಲ್ಲಿ ಇರಬೇಕು ಅಂದರೆ ಸ್ನೇಹಿತರೆ, ನಾನು ಹುಟ್ಟಿನಿಂದಲೂ ಕೂಡ ಒಂದು ಹಳ್ಳಿಯ ಸೊಗಡಿನಲ್ಲಿ ಹುಟ್ಟಿ ಬಂದು ಬೆಳೆದಿದ್ದೇನೆ. ಅಂದರೆ ಒಂದು ಹಳ್ಳಿಯ ವಾತಾವರಣದಲ್ಲಿ ಬಂದಿರತಕ್ಕಂಥ ಹುಡುಗಿಗೆ ಜೊತೆಗೆ ಸಿಟಿನಲ್ಲಿರ್ತಕ್ಕಂಥ ಹುಡುಗಿಗೆ ತುಂಬ ಅಂದರೆ ತುಂಬ ವ್ಯತ್ಯಾಸ ಆಗುತ್ತೆ. ಸೊ ಇವರು ಬಂದ್ಬಿಟ್ಟು ಅದಕ್ಕೆ ಸೆಟ್ ಆಗಿಬಿಟ್ಟಿದ್ದಾರೆ. ಇವಾಗ ತಿಳುವಳಿಕೆ ಸ್ವಲ್ಪ ಜಾಸ್ತಿನೇ ಇದೆ. ಹೆಣ್ಣು ಮಕ್ಕಳು ಸಂಸ್ಕಾರ ಕಲಿಯೋದೇ ಒಂದು ಹಳ್ಳಿ ಒಂದು ಸೊಗಡಿನಲ್ಲಿ ಸ್ನೇಹಿತರೆ. ಪ್ರಸ್ತುತ ತಿಳುವಳಿಕೆ, ನಡವಳಿಕೆ ಎಲ್ಲನೂ ಕೂಡ ಚಂದವಾಗಿ ಇರಲು ಪ್ರಸ್ತುತ ಕಾರಣನೇ ಇವರ ಹಳ್ಳಿ. ಆ್ಯಂಡ್ ಸಹಜ ರೀತಿಯಲ್ಲೂ ಕೂಡ ಎಲ್ಲವನ್ನು ಕೂಡ ನಮ್ಮ ಒಂದು ಊರಿನಲ್ಲಿ ನಾನು ಕಲಿತುಕೊಂಡಿದ್ದೇನೆ. ಅಲ್ಪ ಆರೋಗ್ಯ ಸಮಸ್ಯೆ ಇದೆ, ಅಂದರೆ ಸ್ವಲ್ಪದಾಗಿರ್ತಕ್ಕಂಥ ಇವರಿಗೆ ಆರೋಗ್ಯ ಸಮಸ್ಯೆ ಇದೆ ಸ್ನೇಹಿತರೆ. ಅದು ಪರ್ಸ್ನಲ್ಲಾಗಿ ಹೇಳ್ಕೋಬೇಕೆ ಹೊರತು ಬಹಿರಂಗವಾಗಿ ಹೇಳ್ಕೋಬಾರ್ದು ಅಂತ ನಮ್ಮ ಜೊತೆ ಹೇಳಿರಲ್ಲ ಅವರು. ಆಫ್ಟರ್ ಮ್ಯಾರೇಜ್ ಆದ ನಂತರ ನಿಮಗೆ ಹೇಳ್ತಾರೆ, ನೀವೇನು ಗಾಬರಿ ಆಗುವಂಥ ಅವಶ್ಯಕತೆಯೇ ಇಲ್ಲ. ಸೊ ಮತ್ತೇನೂ ಕೂಡ ಇಲ್ಲ. ನನ್ನ ಒಂದು ವಯಸ್ಸಿಗೆ ತಕ್ಕಂತಹ ನಿಮ್ಮ ವಯಸ್ಸಿನ ಹುಡುಗ ಇದ್ದರೆ ದಯಮಾಡಿ ನಿಮ್ಮ ಚಾನಲ್ನ ಮೂಲಕ ತಿಳಿಸಿಕೊಡಿ. ಇವರು ಬಂದ್ಬಿಟ್ಟು 1ನೇ ತಾರೀಕಿಗೆ ನಮಗೆ ಮಾಹಿತಿನ ಕಳಿಸಿದ್ರು ಸ್ನೇಹಿತರೆ, ಡಿಸೆಂಬರು. ಪ್ರಸ್ತುತ ನಾನು ಇವತ್ತು ವಿಡಿಯೋ ಮಾಡಿಬಿಟ್ಟು ತಿಳಿಸ್ತಿದ್ದೇನೆ. ಸೊ ಇಷ್ಟು ಅವರು ಹೇಳಿರೋದು. ಇನ್ನು ನಾನಿವಾಗ ನಿಮಗೆ ಹೇಳ್ತಕ್ಕಂಥದ್ದು ಇವರ ಒಂದು ಹುಡುಗನ ವಿಚಾರ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು. ಆ್ಯಂಡ್ ಇದು ಬಂದ್ಬಿಟ್ಟು ಇವರ ಒಂದು ವೈಯಕ್ತಿಕ ಸಮಸ್ಯೆಗಳು, ಜೊತೆಗೆ ಹೆಂಗೆ ಇರಬೇಕು ಆಫ್ಟರ್ ಮ್ಯಾರೇಜ್ ಅಂದರೆ ಮದುವೆ ಆಗೋಕ್ಕೂ ಮುನ್ನ, ಮದುವೆ ಆದ ನಂತರ, ಅದನ್ನು ಇದರಲ್ಲಿ ತಿಳುವಳಿಕೆಯಾಗಿ ಹೇಳಿರ್ತಕ್ಕಂಥದ್ದು. ಫೋಟೋನ ಇನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಆ್ಯಂಡ್ ಇವರ ಒಂದು ಕನಸುಗಳು ಏನಿದೆ ಅದನ್ನು ಕೂಡ ತೋರಿಸ್ತೀವಿ ನಾವು. ಅವರ ಒಂದು ಕನಸು ನಂಬರ್ 1 ಬಂದ್ಬಿಟ್ಟು, ಸೊ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ ಇವರಿಗೆ. ಇವರ ಒಂದು ಫೇವ್ರೇಟ್ ಬಂದ್ಬಿಟ್ಟು ಯೆಲ್ಲೋ, ಅಂದರೆ ಹಳದಿ ಬಣ್ಣ, ಅರಿಶಿನ ಹಳದಿ ಬಣ್ಣ ಇವರ ಫೇವ್ರೇಟ್ ಆಗಿರುತ್ತೆ. ಎರಡನೇದಾಗಿ, ಪ್ರಸ್ತುತ ನನ್ನ ಒಂದು ಮದುವೆ ನನ್ನ ಹಳ್ಳಿಯಲ್ಲೇ ಆಗಬೇಕೆ ಹೊರತು ಗಂಡನ ಮನೆಯಲ್ಲಿ ಅಲ್ಲ. ಓಕೆ, ಎರಡನೇದು. ಮೂರನೇದು ಬಂದ್ಬಿಟ್ಟು, ಗಂಡ ಓದಿರಲೇಬೇಕು ಅಂತ ಏನು ನಾನೇನು ಹೇಳ್ತಕ್ಕಿಲ್ಲ, ಸಿಟಿಯ ಹುಡುಗ ಆಗಿರಬೇಕು. ಒಟ್ಟಿನಲ್ಲಿ ಸಿಟಿಯಲ್ಲಿ ಸ್ಟೇ ಆಗಬೇಕು. ಬಿಕಾಸ್ ಮದುವೆನೂ ಸಿಟಿನಲ್ಲೇ, ಇವಾಗ ಮದುವೆ ಸಿಟಿನಲ್ಲಿ ಆಯಿತು ಅಂತಂದರೆ ಊರಿಗೆ ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಇವರದ್ದಂತಂದರೆ ಅಂತ ಬೇರೆ ಒಂದು ಶೈಲಿ. ಅದು ಹೆಂಗೆ ಹೇಳಬೇಕು ಅಂದರೆ ಸ್ನೇಹಿತರೆ, ಹಳ್ಳಿಗಳಲ್ಲಿ ಜನ ಅಂತ ಸ್ವಲ್ಪ ಸೇರೋದು ಜಾಸ್ತಿ. ಇವಾಗ ಸಿಟಿ ಅಂತಂದರೆ ಜಾಸ್ತಿ ಜನ ಬರಲ್ಲ, ಬರೀ ರಿಲೇಟಿವ್ಸು, ಅವರ ಒಂದು ಸಂಬಂಧಿಕರು, ಅವರು ಇವರು ಅಂತ ಮಾಡಿಬಿಟ್ಟು ಹೋಗ್ತಾರೆ. ಮಜಾ ಇರಲ್ಲ. ಹಳ್ಳಿ ಕಡೆಯಲ್ಲಿ ತುಂಬ ಗ್ರ್ಯಾಂಡ್ ಆಗುತ್ತೆ. ಹಾಗಾಗಿ ಹಳ್ಳಿಯಲ್ಲೇ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. 4ನೇದಾಗಿ, ಹುಡುಗ ಬಂದ್ಬಿಟ್ಟು ಕುಡಿಯುವಂಥ ಚಟ ಲೈಟಾಗಿ ಇರಲಿ, ಒಪ್ಕೊಳ್ತೇನೆ, ಬಟ್ ಲಿಮಿಟ್ ಕ್ರಾಸ್ ಮಾಡಬೇಡಿ. ಓಕೆ, ಡನ್. ಸಿಗರೇಟ್ ಕೂಡ ಸೇದಲಿ, ಅದಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ. ಇವಾಗ ಯಾರು ಸೇದಲ್ಲ, LKG ಹುಡುಗರು ಬೇಕಿದ್ದರೆ ಸೇರ್ತಾರೆ. ಸೊ ಅಂಥ ಕಾಲ ನನ್ನ ಮದುವೆ ಆಗಬೇಕಾದಕ್ಕಂಥ ಹುಡುಗ ಸೇದೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿರೋದು. ಅವರ ಒಂದು ಕನಸಿನ ಕಾರಿದು. ಮದುವೆ ಆದ ನಂತರ ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಕಂಪಲ್ಸರಿ. ನೋಡಿ, ಅವಾಗಿನ ನಿಮ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅದು. ಸೊ ಇವಾಗ ನಾನು ಅವರ ಒಂದು ನಂಬರನ್ನು ಕೊಡ್ತೇನೆ. ಪ್ರಸ್ತುತ 95S331. ಇಷ್ಟೇ ನಾನು ಹೇಳೋದು ಸ್ನೇಹಿತರೆ, ಪೂರ್ತಿಯಾಗಿ ಹೇಳೋಕ್ಕಾಗಲ್ಲ. 9591339441. ಸೊ ಇದು ಅವರ ಒಂದು ನಂಬರ್ ಆಗಿರುತ್ತೆ. ಸೊ ಬೇಗ ನಿಮ್ಮ ಅನಿಸಿಕೆಗಳನ್ನು ಇವರಿಗೆ ಕಳಿಸಿಕೊಡಿ. sri9591@gmail.comಗೆ ಮೇಲ್ ಕೂಡ ಮಾಡಿ. ಸೊ ಪ್ರಸ್ತುತ ಈ ಒಂದು ಕಾರಿನ ಒಳಗಿನ ಸಿಸ್ಟಮು, ಇದು ಒಂದು ಬಂದುಬಿಟ್ಟು 1,000 ರೂಪಾಯಿ ಡೀಸೆಲ್ ಅಂತ, ಅಥವಾ 2,000 ರೂಪಾಯಿ ಡೀಸೆಲ್ ಹಾಕಿದ್ರೆ ಅಪ್ ಟು 250 ಕಿಲೋಮೀಟರ್ವರೆಗೂ ಸ್ಪೀಡಲ್ಲಿ ಹೋಗುತ್ತೆ, ಎಲ್ಲೂ ಕೂಡ ಸ್ಟಾಪ್ ಆಗೋಲ್ಲ. ಬ್ಯಾಕ್ ಸೈಡಲ್ಲಿ ಸೀಟು ಆ್ಯಂಡ್ ಸ್ಲಪ್ ಆ್ಯಂಡ್ ಡೌನ್ ಆಗೋದಕ್ಕೆ ಒಂದು ಸ್ಟ್ರೆಚಬಲ್ ಆಗಿರ್ತಕ್ಕಂಥ ಸ್ಕ್ರೀನ್ ಲಾಕ್ ಕೊಟ್ಟಿದ್ದಾರೆ. ಗ್ಲಾಸು ಕೂಡ ಅಪ್ ಆ್ಯಂಡ್ ಡೌನ್ ಆಗುತ್ತೆ, ಬ್ಲ್ಯಾಕ್ ಕಲರಲ್ಲಿ ಇದೆ. ವಿತ್ ಸ್ಟೇರಿಂಗ್ ಸಿಸ್ಟಮು,
ಮತ್ತು ಅದರ ಪಕ್ಕದಲ್ಲಿರ್ತಕ್ಕಂತಹ ಒಂದು ಕಂಟ್ರೋಲ್ ಏರ್ ಬ್ಯಾಗ್ ಸಿಸ್ಟಮ್ AC ಸಿಸ್ಟಮ್ ಕೂಡ ಚೆನ್ನಾಗಿದೆ. ಏರ್ ಬ್ಯಾಗ್ ಕೂಡ ಆಕ್ಸಿಡೆಂಟಿಂದ ಫ್ರೀ ಆಗೋದಕ್ಕೆ ಅಥವಾ ಸೇಫ್ ಆಗೋದಕ್ಕೆ ಒಂದು ಏರ್ ಬ್ಯಾಗ್ ಇದರಲ್ಲಿ ಆ್ಯಕ್ಟಿವ್ ಮಾಡಿದ್ದಾರೆ. ಎಲ್ಲನೂ ಹೇಳಬೇಕು ಅಂತಂದರೆ ಒಂದು ದಿನವೇ ಬೇಕು. ನಾನೇನು ಕಾರ್ ಬ್ರೋಕರ್ ಅಂತೂ ಅಲ್ಲ. ಪ್ರಸ್ತುತ ಹೆಣ್ಣು ಮಕ್ಕಳ ಅವರ ಕಾಳಜಿ ಹೊತ್ತಂತಹ ಒಬ್ಬ ಯುವಕ ಜೊತೆಗೆ ಅವರನ್ನು ಒಳ್ಳೆಯ ಒಂದು ಸಂಬಂಧದಲ್ಲಿ ಇರಿಸಬೇಕು, ಒಳ್ಳೆಯ ಹುಡುಗನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಮಾಡ್ಕೊಂಡಿರ್ತಕ್ಕಂಥ ಒಂದು ಚಾನಲ್ ಇದು. ಸೊ ಇದಾಗಿತ್ತು ಇವತ್ತಿನ ಒಂದು ಮಾಹಿತಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕು, ನಿಮ್ಮ ನಂಬರನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ತೆ.